ಮನೆಯೆಲ್ಲ ಸಂತೋಷದ ಅರಮನೆ, ಬದುಕಲಿ ಗೌರವ ಘನತೆಯ ತರುವ ಸಂಕೇತವು ಈ ಮನೆ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಸ್ವಂತ ಮನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಸಹ ಜೀವನದಲ್ಲಿ ಒಂದು ದೊಡ್ಡ ಕನಸಿರುತ್ತೆ, ನನ್ನದು ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ. ಆದರೆ ಆ ಸ್ವಂತ ಮನೆ ಮಾಡ್ಕೊಳ್ಳುವಾಗ ನಾವು ಎಷ್ಟು ಪ್ರಿಪೇರ್ಡ್ ಆಗಿರಬೇಕು, ಏನೆಲ್ಲ ಪ್ಲಾನ್ ಮಾಡಿರಬೇಕು, ಯಾವೆಲ್ಲ ಅಂಶಗಳನ್ನ ತಿಳ್ಕೊಂಡಿರಬೇಕು, ಈ ಎಲ್ಲ ವಿಷಯವನ್ನ ನಮ್ಮ ಜೊತೆ ತಿಳಿಸ್ಕೊಡೋದಕ್ಕೋಸ್ಕರ ಮ್ಯಾಕ್ಸ್ವರ್ತ್ ರಿಯಾಲಿಟಿ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಕೇಶವ್ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರಿಗೆ ನಾನು ಆತ್ಮೀಯ ಸ್ವಾಗತ ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಎಲ್ಲರಿಗೂ ಸಹ ಅವ್ರದೇ ಆದ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಬಹಳ ಕನಸಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋ ಒಂದು ಆ ಬ್ಯುಸಿಯಲ್ಲಿ ಅಥವಾ ಒಂದು ಆತುರದಲ್ಲಿ ಯಾವೆಲ್ಲ ಅಂಶಗಳನ್ನ ನೆನ್ಪಿಟ್ಕೊಳ್ಬೇಕು ಅನ್ನೋದೇ ಮರ್ತು ಹೋಗ್ತಾರೆ. ಕೆಲವೊಂದ್ಸರಿ ಮೋಸ ಹೋಗುವಂತ ಚಾನ್ಸಸ್ ಜಾಸ್ತಿ. ಈಗ ನೀವು ಕರ್ನಾಟಕದಾದ್ಯಂತ ಬಹಳಷ್ಟು ಹೆಸರು ಮಾಡಿರುವಂತ ಒಬ್ಬ ಪ್ರಸಿದ್ಧ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಹಾಗಿದ್ದಾಗ ಸಾಮಾನ್ಯ ಜನಕ್ಕೆ ಹೇಗೆ ಒಂದು ಲೇಔಟ್ ಅಥವಾ ಯಾವುದೇ ಒಂದು ಸ್ವಂತ ಜಾಗವನ್ನ ತಗೊಳ್ಳುವಾಗ ಹೇಗೆ ನಾವು ರೆಡಿಯಾಗಿರ್ಬೇಕು, ಅವೇರ್ನೆಸ್ ಹೇಗಿರ್ಬೇಕು ಅಂತ ಹೇಳ್ತೀರಾ ಸರ್? ಎಲ್ಲ ಸಾಮಾನ್ಯರಿಗೂ ನಂದೇ ಸ್ವಂತ ಮನೆ ಇರಬೇಕು, ನನ್ನ ಜೀವನಕ್ಕೆ ನಂದೇ ಒಂದು ಮನೆ ಅನ್ನೋದು ನನಗೆ ನೆಮ್ಮದಿ ಕೊಡುತ್ತೆ ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ. ಆದರೆ ಈ ಪ್ರಯತ್ನ, ಈ ಪ್ರೋಸೆಸ್ಸಲ್ಲಿ ತಪ್ಪು ನಡೆದೋಗುತ್ತೆ. ಯಾಕಂದರೆ ಗೊತ್ತಿಲ್ಲದ್ರೆ ಯಾರನ್ನ ಅಪ್ರೋಚ್ ಮಾಡಬೇಕು, ಯಾವ ಸ್ಥಳದಲ್ಲಿ ಖರೀದಿ ಮಾಡಬೇಕು, ಹೇಗೆ ಕಟ್ಕೋಬೇಕು, ಲೀಗಲ್ ಇಶ್ಯೂಸ್ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು, ಈ ಎಂಟೈರ್ ಪ್ರೋಸೆಸ್ಸಲ್ಲಿ ನಾವು ದುಡಿದಿದ್ದಂಥ ಹಣವನ್ನು ಪೋಲ್ ಮಾಡಿಕೊಂಡು ನಮಗೆ ಮೋಸ ಆಗುವಂಥ ಅವಕಾಶಗಳು ಹೆಚ್ಚಾಗಿರ್ತವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಅಂದ್ಕೊಂಡಿದ್ದಂಥ ಒಂದು ಆಸೆನ ಈಡೇರಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನ ಮಾಡಬೇಕು ಅಂತಂದರೆ ಅದು ಖಂಡಿತ ಹೇಗೆ ಅವರು ಪ್ರಯತ್ನ ಮಾಡಬೇಕು ಅಂತಂದರೆ, ಮೊದಲು ಸಾಮಾನ್ಯವಾಗಿ ನೀವು ಆಯ್ಕೆ ಮಾಡ್ತಾ ಇರುವಂಥ ಜಾಗ ಅವ್ರ ಬಡ್ಜೆಟ್ಟಲ್ಲಿದೆಯಾ, ಬಡ್ಜೆಟ್ಟಲ್ಲಿ ಇದೆ ಅನ್ನುವಂಥ ಪ್ರಶ್ನೆ ನಿಮಗೆ ಸ್ಯಾಟಿಸ್ಫೈ ಆದ ನಂತರ ಅದು ಲೀಗಲ್ ಆಗಿ ಡಾಕ್ಯುಮೆಂಟೇಶನ್ ರೀತಿ ಸರಿಯಾಗಿದೆಯಾ, ಅದಕ್ಕೆ ಅಪ್ರೂವಲ್ಸ್ ಆಗಿದೆಯಾ, ನಾನು ಸ್ವತಃ ಅಲ್ಲಿ ಮನೆ ಮಾಡಿಕೊಂಡು ಮನೆ ಕಟ್ಕೊಂಡು ವಾಸ ಇರ್ಬೋದಾ ಅಂಥ ಒಂದು ವಾತಾವರಣ ಪರಿಸ್ಥಿತಿ ಅಲ್ಲಿ ನಿರ್ಮಾಣದಲ್ಲಿ ಇದೆಯಾ, ಸ್ವತಃ ಪ್ರಶ್ನಿಸಿಕೊಂಡು ಉತ್ತರ ಹುಡುಕೊಂಡು ಆ ಒಂದು ಪ್ರಯತ್ನವನ್ನು ನಡೆಸಬೇಕು. ಈ ನಡೆಸುವಂಥ ಸಂದರ್ಭದಲ್ಲಿ ನಿಜವಾದಂಥ ಒಂದು ಕ್ರೆಡೆನ್ಷಿಯಲ್ಸ್ ಇರುವಂಥ ಒಂದು ಬಡಾವಣೆ ಆಗಲಿ ಅಥವಾ ಒಂದು ಸಂಸ್ಥೆ ಆಗಲಿ ಅವರು ಆಯ್ಕೆ ಮಾಡ್ಕೋಬೇಕು. ಅನಂತರ ಬಡ್ಜೆಟನ್ನು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಅವರ ಕನಸು ನೆನಸಾಗುವಂಥ ಪ್ರಯತ್ನ ಸಾಧನೆ ಮಾಡ್ಕೋಬೇಕು. ಒಬ್ಬ ಬಿಲ್ಡರು ಅಥವಾ ಡೆವಲಪರ್ ಅಂದ್ರೂ ಕೂಡ ಬಿಡಿ ಇವ್ರು ದುಡ್ಡು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಇದರಲ್ಲಿ ಸಾಕಷ್ಟು ಈ ರೀತಿ ಗೊಂದಲಗಳಿದೆ. ರೆಡ್ ಝೋನು, ಬ್ಲೂ ಝೋನು, ಯೆಲ್ಲೋ ಝೋನು, ಗ್ರೀನ್ ಝೋನು, ಇನ್ನು ಏನೇನೇ ಕಲರ್ಸ್ ಇದೆಯೋ ಎಲ್ಲ ಝೋನ್ಗೂ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಈಗ ಯೆಲ್ಲೋ ಝೋನ್ ಅಂತಂದ್ರೆ ರೆಸಿಡೆನ್ಷಿಯಲ್, ರೆಡ್ ಝೋನ್ ಅಂತಂದ್ರೆ ಪಾರ್ಕ್ಸ್ ಪಬ್ಲಿಕ್ಗೋಸ್ಕರ ಇಟ್ಟಿರೋದು, ಬ್ಲೂ ಝೋನು ವಾಟರ್ ಬಾಡೀಸು, ಗ್ರೀನು ಅಗ್ರಿಕಲ್ಚರ್ಗೆ, ಈ ರೀತಿ ಇದು ಮಾಡಿದ್ದಾರೆ. ಆದ್ರೆ ಯಾವ ಜಮೀನಿಗೆ ಯಾವ ಝೋನ್ ಅಂತ ಮಾಡಿದಾರೆ ಅನ್ನೋ ವಿಚಾರ ಸಾಮಾನ್ಯರಿಗೆ ಗೊತ್ತಿರಲ್ಲ. ಅದು ಬಿಲ್ಡರ್ ಆದರೆ ಇಂಥ ಮಾಹಿತಿಯನ್ನು ಅನುಭವಕ್ಕೆ ತಗೊಂಡು ಇಂಥ ಒಂದು ರೆಸಿಡೆನ್ಷಿಯಲ್ ಲೇಔಟ್ ಇಂಥ ಜಾಗದಲ್ಲೇ ಮಾಡಬೇಕು, ಕಾನೂನು ನಾವು ಪಾಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೇ ಒಂದು ಅಡಚಣೆಗಳು ಆಗದಿರೋಂಥ ಒಂದು ರೀತಿ ಅಪ್ರೂವಲ್ಸ್ ಮಾಡೋದು ಅಂತ ಉದ್ದೇಶ ಇಟ್ಕೊಂಡು ಅವರ ಕರೆಕ್ಟಾಗಿ ಮಾಡುವಂಥ. ಈ ಇಂಡಿವಿಜುವಲ್ ಸೈಟ್ಸ್ ಅಲ್ಲಾದ್ರೆ ಈ ರಿಸ್ಕ್ ಎಲ್ಲ ನಮಗೆ ಸ್ವಲ್ಪ ನಾವೇ ಗಮನಿಸಬೇಕಾಗತ್ತೆ. ನಿಮಗೆ ಗಮನಿಸುವಂತ ಶಕ್ತಿ 100ರಲ್ಲಿ ಅಟ್ಲೀಸ್ಟ್ 4 ಜನಕ್ಕೆ ಕೂಡ ಇರೋದಿಲ್ಲ. ಹೌದು. ನಿಮಗೊಂದು ಡೌಟ್ ಬಂತು, ಹೇಳೋದಕ್ಕೆ ಜನ ಇದ್ದಾರೆ. ನಿಮ್ಗೆ ಬೇಡ, ನಾಳೆ ರಿಕ್ವೈರ್ಮೆಂಟ್ ವಾಪಸ್ ತಗೊಳಕ್ ನಿಮ್ಗೆ ತಯಾರಿದ್ದೀರಿ, ಮುಂದುವರ್ಸ್ಕೋಬೇಕು, ನಾಳೆನೇ ನೀವು ಊರಿಗೆ ಹೋಗ್ತಾ ಇದ್ರಿ, ನಾಳೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು ಅಂತದ್ರಲ್ಲಿ ನೀವು ಬಂದು ಅವ್ರ ಜೊತೆ ಕೂತ್ಕೊಂಡು ಚರ್ಚಿಸಿ ನೀವು ನಿಮಗೆ ಬೇಕಾಗಿರುವಂತ ನಿಮ್ಮ ಪರ್ಸನಲ್ ರಿಕ್ವೈರ್ಮೆಂಟ್ಸ್ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಈ ಎಲ್ಲ ರಿಕ್ವೈರ್ಮೆಂಟ್ಗೂ ಒಂದು ಸಂಸ್ಥೆ, ಒಂದು ಪ್ರೊಫೆಷನಲ್ ಸಿಸ್ಟಮ್ ಅದರಲ್ಲಿ ಇರೋದ್ರಿಂದ ಆ ಸಿಸ್ಟಮ್ ನಿಮ್ಗೆ ಸಪೋರ್ಟ್ ಆಗಿರುತ್ತೆ. ಕಾನೂನು ರೀತಿ ಯಾವುದೇ ತೊಂದರೆ ಇಲ್ದಿರೋ ರೀತಿ ಮಾಡೋದಕ್ಕೆ ಒಂದು ಜವಾಬ್ದಾರಿ ವಹಿಸ್ಕೊಂಡು ಮಾಡುವಂತ ಸಂಸ್ಥೆ ಆಗಿರ್ತವೆ. ಆ ಗುಡ್ ವಿಲ್ ಉಳಿಸ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿಕ್ಕಾದ್ರೂ ಅವರು ನಿಮ್ಮ ಸೈಟ್ಗೆ ನಿಮಗೆ ನ್ಯಾಯ ದೊರಕಿಸ್ಕೊಡುವಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಸಂಸ್ಥೆ, ಅದು ಕೂಡ ಮ್ಯಾಕ್ಸ್ವರ್ತ್ ಸಂಸ್ಥೆ ಹೆಚ್ಚಾಗಿ ನಾನು ಹೇಳೋದು ಅಂಥದ್ರಲ್ಲೇ ಮುಂದುವರಿಸಬೇಕು ಅಂತ ನಾನು ಎಲ್ಲರಿಗೂ ಕೂಡ ಹೇಳುವಂಥದ್ದು. ಹಾಗಿದ್ರೆ ಸರ್, ಈಗ ಯಾವ ಹೊಸ ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿದ್ದೀರಾ? ನಾವು ಅದನ್ನು ನೋಡಿ ಖುಷಿ ಪಟ್ಟು ತಗೊಳ್ಳುವಂತ ಮ್ಯಾಕ್ಸ್ ಮಧುರ ರೆಸಿಡೆನ್ಸಿ ಬಗ್ಗೆ ಮಾಹಿತಿನ ಕೊಡ್ತಾ ಬರ್ತೀನಿ, ಬನ್ನಿ.
ವೀಕ್ಷಕರೇ, ನೀವು ನೋಡ್ದಂಗೆ ನಮ್ಮ ಮ್ಯಾಕ್ಸ್ ಮಧುರ ರೆಸಿಡೆನ್ಸಿಯಲ್ಲಿ ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಆಗಿದೆ. ನೀವೇ ನೋಡಿದಾಗಲೇ ಈಗ ಟಾರ್ ರೋಡ್ ಕೂಡ ರೆಡಿ ಇದೆ, ಹಾಗೆ ಎಲೆಕ್ಟ್ರಿಕ್ ಪೋಲ್ ಕೂಡ ಸಿದ್ಧವಾಗಿದೆ. ಆಮೇಲೆ ನೀವು ನೋಡಿದಾಗೆ ಆಲ್ರೆಡಿ ಪಾರ್ಕ್ ಕೂಡ ಸಿದ್ಧವಾಗಿದೆ. ಆಮೇಲೆ ಡ್ರೈನೇಜ್ ಸಿಸ್ಟಮು, ಆಮೇಲೆ ವಾಟರ್ ಫೆಸಿಲಿಟಿ ಕೂಡ ಇಲ್ಲಿ ಏನು ತೊಂದರೆ ಇಲ್ಲ, ನಿಮಗೆ ಒಳ್ಳೆ ಸೂಪರ್ ಆಗಿದೆ. ಎಲ್ಲಿ ಮನೆಗಳು ಬಂದಿದೆ, ನೀವು ಹಾಕಿರೋ ದುಡ್ಡಿಗೆ ಎಲ್ಲೂ ಮೋಸ ಇಲ್ಲ. ಯಾಕಂದರೆ ಅಪ್ರಿಷಿಯೇಷನ್ 100% ನಿಮ್ಗೆ ಸಿಗುತ್ತೆ. ಮಿನಿಮಮ್ ಆದರೂ ನಿಮಗೆ ವಿತಿನ್ 2-3 ಮಂತ್ಸಲ್ಲಿ ನಿಮಗೆ ಮಿನಿಮಮ್ 100 to 200 ರೂಪಾಯಿ ಅಪ್ರಿಷಿಯೇಷನ್ ಕನ್ಫರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಇದು ಮ್ಯಾಕ್ಸ್ ಮಧುರ ರೆಸಿಡೆನ್ಸಿ.